ಬಿ ಜೆ ಪಿಯ ಹಿರಿಯರನ್ನು ಕಡೆಗಣಿಸಿದ್ದು, ಸ್ವತಃ ಪಕ್ಷವನ್ನು ಮೀರಿ ಮೋದಿಯ ಒಂದು ಅಸ್ತಿತ್ವವನ್ನು ಸ್ಥಾಪಿಸಲಿಕ್ಕೆ ಹೊರಟದ್ದು, ಇವೆಲ್ಲ ದೋಷಗಳಿಂದ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ ಅನ್ನುವಂಥ ತರ್ಕವನ್ನು ಈವರೆಗೆ ನಾನು ನಿಮ್ಮೆದುರು ಮಾಡ್ಕೊಂಡು ಬಂದಿದ್ದೆ. 2ಕ್ಕಿಂತ ಕಡಿಮೆ ಒಂದೇ ಮಗು ಇದ್ದರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯ, 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಅವರಿಗೆ ಇನ್ನೂ ಸರ್ಕಾರದಲ್ಲಿ ನೌಕರಿ ಇಲ್ಲ, 2 ಮಕ್ಕಳ ಇದ್ದವರಿಗೇನು ಇಲ್ಲದೇ ಇದ್ದವರಿಗೇನು ಅನ್ನುವಂಥ ಒಂದು ಕಠಿಣವಾದಂಥ, 2ಕ್ಕಿಂತ ಹೆಚ್ಚು ಮಕ್ಕಳಿದ್ದವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವಾಗಿಲ್ಲ. ಎಲ್ಲ ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ಅಂದರೆ ಇವತ್ತು LKG UKGಗೆ ಲಕ್ಷ ಕೊಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಕುಟುಂಬದ ಕಥೆ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇಡೀ ದೇಶ ತತ್ತರಿಸುವಂಥ ಉತ್ತರ ಪ್ರದೇಶವಂತೂ ನಿಜಕ್ಕೂ ಯೋಗಿ ಆದಿತ್ಯನಾಥ್ ಅವರ ಈ ನಿರ್ಧಾರದಿಂದ ಅಕ್ಷರಶಃ ತತ್ತರಿಸಲಿದೆ ಅನ್ನುವಂಥ ಒಂದು ಮಾತನ್ನು ನಿಮ್ಮೆದುರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇಷ್ಟು ಕಠಿಣವಾದಂಥ ನಿರ್ಧಾರವನ್ನು ಯೋಗಿ ಆದಿತ್ಯನಾಥ್ ಈ ಹೊತ್ತಲ್ಲಿ ತೆಗೆದುಕೊಳ್ತಾರೆ ಅಂತ ಯಾರೂ ಭಾವಿಸಿರಲಿಲ್ಲ. ಒಂದು, ಯೋಗಿ ಆದಿತ್ಯನಾಥ್ ಅವರ ಯಾವುದೇ ರೀತಿಯ ಸ್ಥಳೀಯವಾದಂಥ ಸ್ಥಿತಿಗತಿಗಳ ಆಧಾರದಲ್ಲಿ ಅವರು ಕೊಟ್ಟಂಥ 32 ಜನರ ಲಿಸ್ಟನ್ನು ಕಡೆಗಣಿಸಿದರ ಪ್ರಯುಕ್ತ BJP ತನ್ನ ಸ್ವತಂತ್ರವಾದಂಥ ಬಹುಮತದ ನೆಲೆಯಲ್ಲಿ ಈ ದಶಕವನ್ನು ಆಳಿದ ರೀತಿಯಲ್ಲಿ ಒಂದು ಅವಿಚ್ಛಿನ್ನವಾಗಿ ತಾನು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಬದ್ಧನಿದ್ದೇನೆ, ಯಾಕೆಂತಂದರೆ ನನಗೆ ಆ ರೀತಿಯ ಬಹುಮತ ಇದೆ ಅನ್ನುವಂಥ ಒಂದು ಧೀಮಂತ ರಾಜಕಾರಣವನ್ನು ಭಾರತದ ಒಳಗೂ ಮತ್ತು ಭಾರತದ ಹೊರಗೂ ಮಾಡಿದಂಥ ಮೋದಿಯವರು ಈಗ ನೀವು ಗಮನಿಸ್ತಾ ಇದ್ದೀರಿ. ಅವರಿಗೆ 8ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, 7ನೇ ತಾರೀಕಿಗೆ ಹಕ್ಕು ಮಂಡನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಮೂಲಿ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಅಥವಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಸಂವಿಧಾನಾತ್ಮಕವಾದಂಥ ನಡೆಯನ್ನು ಅನುಸರಿಸಿದ್ದಾರೆ. ಅವರು ಸಂಪುಟವನ್ನು ವಿಸರ್ಜನೆ ಮಾಡಿದ್ದಾರೆ, ರಾಜೀನಾಮೆಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿದ್ದಾರೆ. ಇನ್ನು NDA ಮೀಟಿಂಗ್ ಆದಾಗ ನಿತೀಶ್ ಕುಮಾರ್ ಮತ್ತು TDP ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಇವರೆಲ್ಲರೂ ನಿರೀಕ್ಷೆಗೆ ಮೀರಿ ಸರ್ಕಾರಕ್ಕೆ ಸಂಖ್ಯಾಬಲವನ್ನು ಕೊಟ್ಟಿದ್ದಾರೆ ಮತ್ತು ಒಮ್ಮತವನ್ನು ಘೋಷಿಸಿದ್ದಾರೆ. ಅದರ ಮಧ್ಯೆ ಇನ್ನು ಸಮ್ಮಿಶ್ರ ಸರ್ಕಾರದ ಸಾಮಾನ್ಯ ರೂಢಿಯಂತೆ ನಮಗೆ ಪ್ರಬಲ ಖಾತೆ ಬೇಕು, ಸಮಾನ ಕಾರ್ಯಸೂಚಿ ಬೇಕು, ಇನ್ನೊಂದು ಮಗದೊಂದು ಅದಿದ್ದೇ ಇರುತ್ತೆ. ಇದೆಲ್ಲವನ್ನು ಮೋದಿಯವರು ನಿಭಾಯಿಸುವಂಥ ಒಂದು ತಾಕತ್ತನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಅವರು 24 ವರ್ಷದ ರಾಜಕೀಯದ ಅನುಭವದಲ್ಲಿ, ಅವರ ನಡೆನುಡಿಯಲ್ಲಿ ಅದು ಸಾಬೀತಾಗಿದೆ. ನಮ್ಮ ಆಕ್ಷೇಪ ಇರುವುದೇನು ಅಂತಂದರೆ, ಮೋದಿಯವರು ಈ ದಶಕದ ಒಂದು ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಮೈಮರೆತು BJPಯ ಒಂದು ಸ್ವಂತ ಭದ್ರತಾ ನೆಲೆಯಲ್ಲಿ ಬಹುಮತವನ್ನು ತರುವುದರಲ್ಲಿ ಅವರು ಅವರ ನಾಗಾಲೋಟ ಮತ್ತು ಅವರ ಹಿಂದಿರುವಂಥ ಅವರಿಗೆ ಸೂಚನೆ ಕೊಡುವಂಥ ವ್ಯಕ್ತಿಗಳ ಮಾತು ಮತ್ತು ನಡೆ ನುಡಿ ಇವೆಲ್ಲವೂ ಎಲ್ಲೋ ಒಂದು ಕಡೆ ಬದಲಾದದ್ದು. RSSನ್ನು ಕಡೆಗಣಿಸಿದ್ದು, BJPಯ ಹಿರಿಯರನ್ನು ಕಡೆಗಣಿಸಿದ್ದು, ಸ್ವತಃ ಪಕ್ಷವನ್ನು ಮೀರಿ ಮೋದಿಯ ಒಂದು ಅಸ್ತಿತ್ವವನ್ನು ಸ್ಥಾಪಿಸಲಿಕ್ಕೆ ಹೊರಟದ್ದು, ಇವೆಲ್ಲ ದೋಷಗಳಿಂದ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ ಅನ್ನುವಂಥ ತರ್ಕವನ್ನು ಈವರೆಗೆ ನಾನು ನಿಮ್ಮೆದುರು ಮಾಡ್ಕೊಂಡು ಬಂದಿದ್ದೆ. ನೀವು ಅದರ ಸರಿಯಾದ ತರ್ಕ, ಅದು ಸರಿಯಾದ ವಿಶ್ಲೇಷಣೆ ಅನ್ನುವಂಥ ಒಂದು ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ನೀವು ನೀಡಿದ್ದೀರಿ. ಈ ಹೊತ್ತಿನಲ್ಲಿ ಉತ್ತರ ಪ್ರದೇಶದಲ್ಲಿ ಕೇವಲ 29 ಸೀಟನ್ನು ಪಡ್ಕೋಬೇಕಾಯಿತು. ಉತ್ತರದಲ್ಲಿ ಎಲ್ಲೋ ಒಂದು ಕಡೆ ಒಟ್ಟು 2019ರಲ್ಲಿ 176 ಸೀಟನ್ನು ಪಡ್ಕೊಂಡಂಥ ಒಂದು ಸಂದರ್ಭದಲ್ಲಿ ಇವತ್ತು 127 ಸೀಟಿಗೆ ತೃಪ್ತಿ ಪಡಬೇಕಾದಂಥ ಪರಿಸ್ಥಿತಿ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯನ್ನು ವಿಶ್ವವೇ ಬೆರಗುಗೊಳ್ಳುವಂತೆ ಮಾಡಿದರೂ ಕೂಡ ಅಲ್ಲಿ ಹಿತ್ತಲ ಗಿಡ ಮದ್ದಾಗಲಿಲ್ಲ. ಜಗತ್ತನ್ನು ಗೆಲ್ಲುವ ಮೊದಲು ಜಗುಲಿಯನ್ನು ಗೆಲ್ಲು ಅಂತ ಹಿರಿಯರು ಹೇಳ್ತಾರೆ. ಸ್ವತಃ ಅಯೋಧ್ಯೆಯಲ್ಲೇ ಸೋತ BJPಗೆ ತನ್ನ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು
ಸುಸಂದರ್ಭ ಈಗ ಎದುರಾಗಿದೆ ಅಥವಾ ಕಾಠಿಣ್ಯದ ಸಂದರ್ಭ ಈಗ ಎದುರಾಗಿದೆ. ಉತ್ತರ ಪ್ರದೇಶದಲ್ಲಿ ಉತ್ತಮ ಪ್ರದೇಶವನ್ನಾಗಿಸಬೇಕು, ಇದು ನನ್ನ ಮೂಲಭೂತ ಆಲೋಚನೆ ಯೋಜನೆ ಅನ್ನುವಂಥ ಒಂದು ಕಠಿಣವಾದಂಥ ಶ್ರಮವನ್ನು ಮಾಡ್ತಾ ಇರುವಂಥ ಯೋಗಿ ಆದಿತ್ಯನಾಥ್ಗೆ ಪಕ್ಷದ ಒಳಗಡೆನೇ ತಿವಿಯುವ, ಮುಜುಗರವನ್ನು ಸೃಷ್ಟಿಸುವ ಕೆಲಸವನ್ನು ಹೈಕಮಾಂಡ್ನ ನಿರ್ದೇಶನದ ಪ್ರಕಾರವೂ ನಡೆದಿದೆ. ಇಲ್ಲಿ ಹಾಗೆ ಯತ್ನಾಳು ಬಾಯಿಗೆ ಬಂದ ಹಾಗೆ ಮಾತಾಡಿಕೊಂಡು ವಿಜಯೇಂದ್ರನಿಗೆ, ಯಡಿಯೂರಪ್ಪನವರಿಗೆ ಸಾಮೂಹಿಕವಾಗಿ ಸಾಮಾಜಿಕವಾಗಿ ಪ್ರತಿಯ ಪಕ್ಷಗಳಿಗೆ ಅಸ್ತ್ರವಾಗುವ ರೀತಿ ಹೇಗೆ ಅವರು ವರ್ತಿಸಿದ್ರು, ಆ ವರ್ತನೆಯನ್ನು ಹಾಗೇ ಈ ರೋಡಲ್ಲಿ ಹೋಗುವ ಗೂಳಿ ಹೋದಾಗೆ ಬಿಟ್ಟರು ಹೈಕಮಾಂಡು. ಅದೇ ರೀತಿ ಯೋಗಿ ಆದಿತ್ಯನಾಥ್ ಇವತ್ತು ಭಾರತದ ಅತ್ಯಂತ ಉತ್ತಮವಾದಂಥ ಜನಮುಖಿಯಾದಂಥ ಆಡಳಿತ ಮಾಡ್ತಾ ಇರುವಂಥ ಮತ್ತು ಉತ್ತರ ಪ್ರದೇಶದ ಗೂಂಡಾಗಿರಿಗೆ, ಉತ್ತರ ಪ್ರದೇಶದ ಇಡೀಯದಾದಂಥ ಕಾನೂನನ್ನು ಪುಡಿಗಟ್ಟಿ ತಮ್ಮದೇ ಆದಂಥ ಒಂದು ಕಾನೂನನ್ನು ಸೃಷ್ಟಿಸುವ ಸಮಾಜದ ದುಷ್ಟಶಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಒಂದು ಹೊಸ ಕಾನೂನನ್ನು ತಂದರು. ಹಳೆ ಕಾನೂನನ್ನು, ಇದ್ದ ಕಾನೂನನ್ನು ಅತ್ಯಂತ ಕಠಿಣವಾಗಿ ಪ್ರಯೋಗಿಸುವ ಕೆಲಸವನ್ನು ಮಾಡಿದರು. ಅಲ್ಲಿಯ ಮಹಿಳೆಯರು ಹಗಲು ಹೊತ್ತಲ್ಲೂ ಕೂಡ ಸುರಕ್ಷಿತವಾಗಿ ಓಡಾಡುವಾಗಿರಲಿಲ್ಲ. ಒಂದು ಸುಂದರವಾದಂಥ ಹುಡುಗಿ ಎಲ್ಲಾದರೂ ಸಮಾಜದ ಮಧ್ಯೆ ಕಾಣಿಸ್ಕೊಂಡ್ರೆ ಅವಳನ್ನು ಕಿಡ್ನ್ಯಾಪ್ ಮಾಡಿ, ರೇಪ್ ಮಾಡಿ ಬಿಸಾಡುವಂಥದ್ದು ಮಾಮೂಲಿಯಾಗಿ ಹೋಗಿತ್ತಲ್ಲಿ. ಕಾನೂನು ವ್ಯವಸ್ಥೆ ಅನ್ನೋದು ಯಾವುದೂ ಚಾಲ್ತಿಯಲ್ಲಿರಲಿಲ್ಲ. ಹಣ, ದರ್ಪ, ರಾಜಕೀಯದ ಪವರು, ದುಷ್ಟರು, ಪುಂಡರು ಇವರೇ ಅಲ್ಲಿ ಮೀರಿ ವರ್ತಿಸ್ತಾ ಇದ್ದರು. ಆದರೆ ಯೋಗಿ ಆದಿತ್ಯನಾಥ್ ಅದೆಲ್ಲದಕ್ಕೂ ಒಂದು ಹೊಸ ರೀತಿಯ ಮೆಥಡಾಲಜಿಯನ್ನು ತಂದು ಅವರು ಅದ್ಭುತವಾದಂಥ ಆಡಳಿತವನ್ನು ಜನಸಾಮಾನ್ಯರ ಸುಖಕ್ಕೆ ಮತ್ತು ಉತ್ತರ ಪ್ರದೇಶದ ಪುನರುತ್ಥಾನಕ್ಕೆ ಪ್ರಥಮ ಹೆಜ್ಜೆಯನ್ನು ಇಟ್ಟರು. ಆದರೆ ದೌರ್ಭಾಗ್ಯ ಅಂತಂದರೆ ಅವರ ಪಕ್ಷವೇ ಅವರಿಗೆ ಮುಳುವಾಯಿತು, ಅವರ ಪಕ್ಷವೇ ಅವರಿಗೆ ಬೆನ್ನಿಗೆ ನಿಂತಿಲ್ಲ. ಸ್ವತಃ ಅಮಿತ್ ಶಾ ಅವರೇ ಮತ್ತು ಅವರೊಟ್ಟಿಗೆ ಭಿನ್ನಾಭಿಪ್ರಾಯವನ್ನು ಹೊಂದರು. ಅದರ ಜೊತೆಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರ ಅನುಮತಿಯನ್ನು ಪಡೆದಿಲ್ಲ, ಅವರ ಒಂದು ಮಾರ್ಗದರ್ಶನವನ್ನು ಕೇಳಲಿಲ್ಲ. ಅವರು ಯಾರು ಗೆದ್ದು ಬರುವಂಥ ಸೀಟು ಆ ಲಿಸ್ಟನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಯಿತು. ಈ ಹೊತ್ತಿನಲ್ಲಿ ಏನು ತಿಳಿದರು? ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಡಬಹುದೇ, ಅಥವಾ ಯೋಗಿ ಆದಿತ್ಯನಾಥ್ ತನ್ನ ಆಡಳಿತದ ಬಿರುಸಿನಿಂದ ಹಿಂದು ಸರಿಬಹುದೇ, ಯೋಗಿ ಆದಿತ್ಯನಾಥ್ ಮೊದಲನಾಗೆ ಬುಲ್ಡೋಜರ್ ಬಾಬಾ ಆಗಿ ಇರ್ತಾರವೇ, ಅಥವಾ ಅವರು ತನ್ನ ಬುರುಡೆಯನ್ನು ಬಿಸಿ ಮಾಡಿಕೊಂಡು ಇನ್ನು ಇದೆಲ್ಲ ಯೋಗ್ಯ ಇಲ್ಲ, ಇದೆಲ್ಲ ಅಗತ್ಯ ಇಲ್ಲ, ರಾಮನೂ ಕೈ ಹಿಡಿದಿಲ್ಲ, ನಮ್ಮ ಪಕ್ಷದ ಹೈಕಮಾಂಡು ಕೈ ಹಿಡಿದಿಲ್ಲ, ಆದ್ದರಿಂದ ನನಗೆ ಈ ಉಸಾಬರಿ ಬೇಡ ಅಂತ ಅಲಂಕಾರಿಕವಾಗಿ ಇದ್ದಷ್ಟು ದಿನ ತಳ್ಳೋಣ ಅನ್ನುವಂಥ ಮುಖ್ಯಮಂತ್ರಿ ಆಗ್ತಾರೆಯೇ ಅನ್ನುವ ಪ್ರಶ್ನೆ ಇತ್ತು. ಆದರೆ ಅವರು ಇವತ್ತು ಮುಂಜಾನೆಯ ವಾಕಿಂಗ್ನ ಸಂದರ್ಭದಲ್ಲಿ ಬಹುತೇಕವಾಗಿ ನಿಮಗೆ ಗೊತ್ತಿದ್ದ ಹಾಗೆ ಅವರು ಯಾವುದೇ ಹೊಸ ನಿರ್ಧಾರ ತೆಗೆದುಕೊಳ್ಳುವುದಿದ್ರೂ ಅವರ ವಾಕಿಂಗಿನ ಸಮಯವನ್ನು ಬಳಸ್ಕೊಳ್ತಾ ಇದ್ದಾರೆ, ಸ್ಥಳ ಪರಿಶೀಲನೆಗೆ ಬಳಸ್ಕೊಳ್ತಾ ಇದ್ದಾರೆ, ಜನರೊಟ್ಟಿಗೆ ಸಂವಾದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಹಾಗೆ ಯೋಜನಾ ಆಯೋಗಕ್ಕೆ, ರಾಜ್ಯದ ಯೋಜನಾ ಆಯೋಗಕ್ಕೆ ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಿಸುವ ಒಂದು ಅದ್ಭುತ ಕಾನೂನನ್ನು ತರಲಿಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಮಸೂದೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಪ್ರತಿಯೊಬ್ಬರಿಗೂ 2 ಮಕ್ಕಳು ಇರತಕ್ಕದ್ದು, 2ಕ್ಕಿಂತ ಕಡಿಮೆ ಒಂದೇ ಮಗು ಇದ್ದರೆ ಅವರಿಗೆ ಪ್ರಥಮ ಪ್ರಾಶಸ್ತ್ಯ, 2ಕ್ಕಿಂತ ಹೆಚ್ಚು ಮಕ್ಕಳಿದ್ದರೆ ಅವರಿಗೆ ಇನ್ನೂ ಸರ್ಕಾರದಲ್ಲಿ ನೌಕರಿ ಇಲ್ಲ, ಅವರು ಯಾವುದೇ ಚುನಾವಣೆಗೆ ನಿಲ್ಲುವ ಹಾಗಿಲ್ಲ, ಅವರಿಗೆ 77ಕ್ಕೂ ಹೆಚ್ಚು ಸರ್ಕಾರದ ಸೌಲಭ್ಯಗಳು ಅಂತೇನಿದೆ ಆ ಯಾವ ಸೌಲಭ್ಯಗಳು ಸಿಗುವುದಿಲ್ಲ. ಹಾಗಾದರೆ ಈಗಾಗಲೇ ಸರ್ಕಾರದಲ್ಲಿ ನೌಕರಿಯಲ್ಲಿ ಇದ್ದವರಿಗೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದರೆ ಅವರಿಗೆ ಯಾವುದೇ ಮುಂಬಡ್ತಿ ಇಲ್ಲ. ಹಾಗಾದರೆ ಇದನ್ನು ಯಾಕೆ ಇಷ್ಟು ಕಠಿಣವಾದಂಥ ನಿರ್ಧಾರವನ್ನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಪಡ್ಕೊಳ್ಬೇಕಾಯಿತು ಅಂತಂದರೆ ಅಲ್ಲಿಯ ಸಂಪೂರ್ಣವಾದಂಥ ಜನಸಂಖ್ಯಾ ಸ್ಫೋಟ, ಇದರಿಂದ ನೀರಿನ ಬರ ಆಗಿದೆ, ಶಿಕ್ಷಣವನ್ನು ಸಾಮೂಹಿಕವಾಗಿ ಯಾರೂ ಸರಿಯಾಗಿ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ, ಯಾವಾಗಲೂ ಆಗದೇ ಇದ್ದಂಥ ಪರಿಸ್ಥಿತಿ ಈಗ ಅಲ್ಲಿ ಪವರ್ ಕಟ್ ಬರಲಿಕ್ಕೆ ಶುರು ಆಗಿದೆ, ಯಾರಿಗೂ ಸರಿಯಾಗಿ ಶೆಲ್ಟರ್ ಇಲ್ಲ, ಮನೆ ಇಲ್ಲ,
ಒಂದು ಉತ್ತಮವಾದಂಥ ಜೀವನ ಮಟ್ಟ ಕುಸಿತಾ ಇದೆ, ಇಲ್ಲ ಅಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ವಾತಾವರಣ ಕೆಡ್ತಾ ಇದೆ, ಆಮೇಲೆ ಯಾವುದೇ ರೀತಿಯ ಒಂದು ಸುವ್ಯವಸ್ಥೆಯನ್ನು ಅಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕಾರಣದಿಂದ ಜನಸಂಖ್ಯಾ ನಿಯಂತ್ರಣ ಕಾನೂನನ್ನು ತರಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡಿ ಆಗಿದೆ ಯೋಗಿ ಆದಿತ್ಯನಾಥ್. 2 ಮಕ್ಕಳಕ್ಕಿಂತ ಹೆಚ್ಚಿದ್ದವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಇಲ್ಲ. ಅವರಿಗೆ ಬ್ಯಾಂಕಿನ ಸಾಲದಲ್ಲಿ ರಿಯಾಯಿತಿ ಕೊಡ್ತಾ ಇದ್ರು, ಅದು ಇಲ್ಲ. ಮತ್ತೆ ಆವಾಸ್ ಯೋಜನೆ ಮನೆಯೂ ಕೊಡುವುದಿಲ್ಲ. ಈ ರೀತಿಯ ಒಂದು ಕಠಿಣವಾದ ಕಾನೂನನ್ನು ತರಲಿಕ್ಕೆ ಯೋಗಿ ಆದಿತ್ಯನಾಥ್ ಹೊರಟಿದ್ದಾರೆ. ಇನ್ನು 2ಕ್ಕಿಂತ ಹೆಚ್ಚು ಕಮ್ಮಿ ಇದ್ದಂಥ ಮಕ್ಕಳು ಇದ್ದಂಥವರಿಗೆ, ಅವರು ಸರ್ಕಾರಿ ನೌಕರರಾಗಿದ್ದರೂ ಕೂಡ ಆವಾಸ್ ಯೋಜನೆಯಲ್ಲಿ ಅವರಿಗೆ ಮನೆಯನ್ನು ಕೊಡಲಾಗುವುದು. ಅವರ ಜೀವಮಾನದ ಪೂರ್ತಿ ಎಷ್ಟು ಅವರು ಇನ್ಕ್ರಿಮೆಂಟನ್ನು ತೆಗೆದುಕೊಳ್ತಾ ಇದ್ರೋ, ಬಡ್ತಿ ತೆಗೆದುಕೊಳ್ತಾ ಇದ್ರೋ, ಅದಕ್ಕಿಂತ ಹೆಚ್ಚು ಬಡ್ತಿಯನ್ನು ಕೊಡಲಾಗುವುದು. ಸರ್ಕಾರದಿಂದ ಕೊಡಬಹುದಾದಂಥ ಈ ಬ್ಯಾಂಕ್ ಲೋನ್ ಇದೆ, ಹೌಸಿಂಗ್ ಲೋನ್, ಆ ಹೌಸಿಂಗ್ ಲೋನ್ನಲ್ಲಿ ಗಣನೀಯವಾದಂಥ ರಿಯಾಯಿತಿಯನ್ನು ಕೊಡಲಾಗುವುದು. ಶಿಕ್ಷಣದಲ್ಲಿ ರಿಯಾಯಿತಿಯನ್ನು ಕೊಡಲಾಗುವುದು, ನೌಕರಿಯನ್ನು ಕೊಡಲಾಗುವುದು. ಈ ಎಲ್ಲ ರೀತಿಯ ಒಂದು 2 ಮಕ್ಕಳ ಇದ್ದವರಿಗೇನು, ಇಲ್ಲದೇ ಇದ್ದವರಿಗೇನು ಅನ್ನುವಂಥ ಒಂದು ಕಠಿಣವಾದಂಥ, 2ಕ್ಕಿಂತ ಹೆಚ್ಚು ಮಕ್ಕಳಿದ್ದವರು ಯಾವುದೇ ಚುನಾವಣೆಯಲ್ಲಿ ಭಾಗವಹಿಸುವಾಗಿಲ್ಲ, ಮತ್ತು ಸರ್ಕಾರದ ಯಾವ ಸೌಲಭ್ಯಗಳು ಅವರಿಗೆ ದಕ್ಕುವುದಿಲ್ಲ. ಇಂಥ ಒಂದು ಕಠಿಣವಾದ ಕಾನೂನನ್ನು ತರಲಿಕ್ಕೆ ಯೋಗಿ ಆದಿತ್ಯನಾಥ್ ಈಗಾಗಲೇ ಹೊರಟಿದ್ದಾರೆ. ಇದಕ್ಕೆ ಕಾರಣ ಬಲವಾಗಿದೆ. 2011ರಲ್ಲಿ 20 ಕೋಟಿ ಇದ್ದಂಥ ಜನಸಂಖ್ಯೆ, ನಮ್ಮದು ನೋಡಿ 6ರಿಂದ 7 ಕೋಟಿ, ಅದೇ ಅಲ್ಲಿ 20 ಕೋಟಿ ಇದ್ದಂಥ 2011ರ ಜನಗಣತಿಯಲ್ಲಿ 2020ರಲ್ಲಿ 2011ರಲ್ಲಿ 20 ಕೋಟಿ, 2020ರಲ್ಲಿ ಅದು 24 ಕೋಟಿ ಆಗಿದೆ. ಇನ್ನು 24 ಕೋಟಿಯ ಒಂದು ಮರ್ಮಾಘಾತ ಏನು ಉತ್ತರ ಪ್ರದೇಶಕ್ಕೆ ಅನ್ನೋದನ್ನು, ಅದರ ಇಡೀದಾದಂಥ ಒಂದು ಚಿತ್ರಣ ಎಷ್ಟು ಭೀಕರವಾಗಿದೆ ಅನ್ನೋದನ್ನು ನೋಡಬೇಕು ಅಂತಾದರೆ ನೀವು ಕೆಲವು ದೇಶದೊಟ್ಟಿಗೆ ಅದನ್ನು ಕಂಪೇರ್ ಮಾಡಬೇಕು. ಪಕ್ಕದ ಪಾಕಿಸ್ತಾನದ ಒಟ್ಟು ಜನಸಂಖ್ಯೆ ಎಷ್ಟು? 23 ಕೋಟಿ. ಉತ್ತರ ಪ್ರದೇಶಕ್ಕಿಂತ ಎಷ್ಟು ದೊಡ್ಡದು ಪಾಕಿಸ್ತಾನ ಅಂತ ನಿಮಗೆ ಗೊತ್ತಿದೆ. ಇನ್ನು ಬಾಂಗ್ಲಾದೇಶ್ ಕೇವಲ 16 ಕೋಟಿ. ಇನ್ನು ಬ್ರೆಜಿಲ್ 22 ಕೋಟಿ. ಇವೆಲ್ಲ ಉತ್ತರ ಪ್ರದೇಶಕ್ಕಿಂತ ದೊಡ್ಡ ದೇಶ. ಹಾಗಾಗಿ ಇಂಥ ಒಂದು ಉತ್ತಮ ಜೀವನವನ್ನು ಕೊಡುವುದಕ್ಕೆ, ಉತ್ತಮ ಜೀವನ ಮಟ್ಟವನ್ನು ಕೊಡುವುದಕ್ಕೆ, ಮಕ್ಕಳಿಗೆ ಒಳ್ಳೆಯ ಆಹಾರ ಮತ್ತು ಶಿಕ್ಷಣವನ್ನು, ವ್ಯಕ್ತಿತ್ವವನ್ನು ವಿಕಸನ ಮಾಡುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ, ಆಮೇಲೆ ಇಡೀದಾದಂಥ ಉತ್ತರ ಪ್ರದೇಶದ ಜನರ ಜೀವನ ಮಟ್ಟವನ್ನು ಒಂದು ಸದೃಢಗೊಳಿಸಲಿಕ್ಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಈಗ ದೇಶದಲ್ಲಿ ಅತ್ಯಂತ ಪ್ರಬಲವಾಗಿ ಸುದ್ದಿಯಾಗ್ತಾ ಇರುವಂಥ ಒಂದು ನಿರ್ಧಾರ. ಉತ್ತರ ಪ್ರದೇಶದಲ್ಲಿ ಹೀನಾಯವಾಗಿ BJP ಸೋತಂತ ಕೇವಲ 2 ದಿನದಲ್ಲಿ ಈ ನಿರ್ಧಾರವನ್ನು ಯೋಗಿ ಆದಿತ್ಯನಾಥ್ ತಗೊಳ್ತಾರೆ ಅಂತಾದರೆ ಅವರು ಒಂದು ಗಾಯಗೊಂಡ ಹುಲಿ ವರ್ತಿಸಬಹುದಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಅರ್ಥ. ಯೋಗಿ ಆದಿತ್ಯನಾಥ್ ಮೌನದಲ್ಲಿಲ್ಲ. ಯೋಗಿ ಆದಿತ್ಯನಾಥ್ ವಿರಮಿಸುವುದೂ ಇಲ್ಲ. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶವನ್ನು ಉತ್ತಮ ಪ್ರದೇಶವನ್ನಾಗಿ ಮಾಡುವುದಕ್ಕೆ ಅವರು ಏನು ಟೊಂಕ ಕಟ್ಟಿ ಹೊರಟಿದ್ರು, ಆ ಹೆಜ್ಜೆ ಇನ್ನಿಷ್ಟು ಬಿರುಸಾಗಿದೆ, ಅದರ ಸೂಚನೆ ಇದು. ಹಾಗಾದರೆ ಜನರ ಪ್ರತಿಕ್ರಿಯೆ ಏನು ಅಂತ ನೋಡಿದರೆ, ಜನಸಂಖ್ಯಾ ಈ ನಿಯಂತ್ರಣದ ಕಾನೂನನ್ನು ಈಗಾಗಲೇ ತರಬೇಕಾಗಿತ್ತು. ಇದು ಅತ್ಯಂತ ಅದ್ಭುತವಾದಂಥ ಅನಿವಾರ್ಯವಾದಂಥ ಒಂದು ಕಾನೂನು ಉತ್ತರ ಪ್ರದೇಶಕ್ಕೆ ಅಂತ ಜನ ಹೇಳ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇದು ಒಂದು ಉತ್ತಮವಾದಂಥ ಹೆಜ್ಜೆ. ಯಾರ ವಿರೋಧವೂ ಅಲ್ಲಿ ಕಾಣಿಸ್ತಾ ಇಲ್ಲ. ಸ್ಥಳೀಯ TV ಒಂದು ಸಮೀಕ್ಷೆ ಮಾಡಿದೆ, ಅದರ ಕೆಲವು ಝಲಕನ್ನು ನಿಮಗೆ ಹಿಂದಿಯಲ್ಲಿ ತೋರಿಸ್ತೇವೆ ನಾವು.
उत्तर प्रदेश के मुख्यमंत्री योगी आदित्यनाथ ने सूबे के लिए नई जनसंख्या नीति का मसौदा पेश कर दिया है। उत्तर प्रदेश में जो लोग रहते हैं उनके लिए बड़ी खबर है। उत्तर प्रदेश के राज्य विधि आयोग ने सीएम योगी के आदेश पर इस मसौदे को तैयार किया है, जिसके तहत जिन लोगों को 2 से ज्यादा बच्चे होंगे उनको कई तरह की सरकारी सुविधाएं नहीं मिल पाएंगी। बड़ी खबर यह है। सरकार को हम लोग कोटि कोटि धन्यवाद देते हैं। हम और हमारा सिर्फ एक बच्चा है और हम लोग इसी पॉलिसी के तहत अपनी लाइफ जी रहे हैं और हम चाहेंगे कि देश में और सख्ती से ये कानून लागू हो। मेरे हिसाब से इसको बहुत पहले ही आ जाना चाहिए था और ये आ रहा है तो बहुत सही कानून है। बहुत अच्छी बात है ये जो गवर्नमेंट ने निकाला है, ये जो कानून लाने जा रही है जनसंख्या नियंत्रण के ऊपर, ये बहुत ही अच्छा है। 2 बच्चे होंगे, हर आदमी को एम्प्लॉयमेंट मिलेगा, हर आदमी अच्छे से रहेगा और इससे अच्छी कोई बात नहीं हो सकती। फैमिली को अच्छे से पालने पोसने में आसानी रहेगी, बच्चों की पढ़ाई लिखाई हर चीज़ अच्छे से हो जाएगा। ಜನರು ಎಷ್ಟು ಖುಷಿಯಿಂದ ನಮಗೆ ಆಹಾರ, ಉದ್ಯೋಗ, ಆಮೇಲೆ ಜೀವನ ಮಟ್ಟ, ನಮ್ಮ ಮನೆಯ ಸೌಲಭ್ಯಗಳು ಇವೆಲ್ಲವೂ ಈ ಜನಸಂಖ್ಯಾ ಸ್ಫೋಟದಿಂದಲೇ ನಾವಿವತ್ತು ಕಷ್ಟಪಡುವಂಗಾಗಿದೆ. ನಮ್ಮ ಜೀವನ ಮಟ್ಟದ ಒಂದು ನಿಕೃಷ್ಟ ಸ್ಥಿತಿಗೆ ಜನಸಂಖ್ಯೆಯ ಸ್ಫೋಟವೇ ಕಾರಣ. ಆದ್ದರಿಂದ ಅದನ್ನು ನಿಯಂತ್ರಿಸ್ತೇವೆ ಅಂತಾದರೆ ಒಂದು ಒಳ್ಳೆಯ ಕುಟುಂಬದ ಮತ್ತು ನಮ್ಮ ಒಳ್ಳೆಯ ಮಕ್ಕಳನ್ನು ನಾಳೆ ನಾವು ಬೆಳೆಸಿ ಶಿಕ್ಷಣ ಕೊಟ್ಟು ಸಮಾಜಕ್ಕೆ ಕೊಡುವಂಥ ಒಂದು ನಿರೀಕ್ಷೆಯನ್ನು ಮಾಡ್ಬೋದು ಅಂತ ಜನ ಅತ್ಯಂತ ಮುಕ್ತ ಕಂಠದಿಂದ ಸ್ವಾಗತಿಸ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೂ ಜನಸಂಖ್ಯಾ ನಿಯಂತ್ರಣದ ಕಾನೂನು ಅನುಕೂಲ ಆಗಲಿಕ್ಕಿದೆ. ಯಾಕೆಂತಂದರೆ ದೊಡ್ಡ ದೊಡ್ಡ ಕುಟುಂಬ, ದುಡಿಮೆ ಕಡಿಮೆ, ತಿನ್ನುವ ಬಾಯಿಗಳು ಜಾಸ್ತಿ, ಎಲ್ಲ ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ಅಂದರೆ ಇವತ್ತು LKG UKGಗೆ ಲಕ್ಷ ಕೊಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಕುಟುಂಬದ ಕಥೆ ಏನು? ಹಾಗಾಗಿ ಜನಸಂಖ್ಯಾ ನಿಯಂತ್ರಣವನ್ನು ಯೋಗಿ ಆದಿತ್ಯನಾಥ್ ತರ್ತಾ ಇರುವಂಥದ್ದನ್ನು ಉತ್ತರ ಪ್ರದೇಶದವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸಂಪೂರ್ಣವಾಗಿ ದೇಶಕ್ಕೆ ಇದು ಅಳವಡಿಸಲ್ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರ ಅನಿವಾರ್ಯತೆಯನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ, ಭಾರತ ಮತ್ತು ಅಮೆರಿಕವನ್ನು ಹೋಲಿಸಿದರೆ ಅಮೆರಿಕದಲ್ಲಿ 33 ಕೋಟಿ ಜನಸಂಖ್ಯೆ. ಅದೇ ನೀವು ರೂಸ್ ಭಾರತಕ್ಕಿಂತ 3 ಪಟ್ಟು ದೊಡ್ಡದು, ಅದು ಕೇವಲ 14 ಕೋಟಿಯನ್ನು ಹೊಂದಿದೆ. ಅದೇ ನೀವು ಚೈನಾ ಭಾರತಕ್ಕಿಂತ ದೊಡ್ಡ ದೇಶ, ಅದು 144 ಕೋಟಿ ಇದೆ. ನಮ್ಮದು 139 140 ಕೋಟಿ. ಹೀಗೆ ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನಸಂಖ್ಯೆಯ ಆಸ್ಫೋಟ ಆಗ್ತಾ ಇದೆ. ಇಡೀ ದೇಶಕ್ಕೆ ಇದನ್ನು ಅಳವಡಿಸಬೇಕಾದಂಥ ಅಗತ್ಯ ಇದೆ ಅನ್ನೋದು ಬಹುತೇಕ ಜನರ ಅಭಿಪ್ರಾಯ. ಇಲ್ಲಿಯವರೆಗೆ ಮಾಫಿಯಾದ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಂಡ್ಬಂದರು. ಮೂಲಭೂತ ಸಮಸ್ಯೆಯನ್ನು ಪರಿಹಾರಕ್ಕೆ 90% ಹೆಚ್ಚು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ಕಾನೂನನ್ನು ಬದಲಾಯಿಸಿದ್ದಾರೆ ಮತ್ತು ಹೊಸ ಕಾನೂನನ್ನು ತಂದಿದ್ದಾರೆ. ಲವ್ ಜಿಹಾದ್ ವಿರುದ್ಧ ಕಠಿಣವಾದ ಕಾನೂನನ್ನು ತಂದಿದ್ದಾರೆ. ಗೋಹತ್ಯೆ ನಿಷೇಧಕ್ಕೆ ಕಠಿಣವಾದ ಕಾನೂನನ್ನು ತಂದಿದ್ದಾರೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ವಿರಮಿಸ್ತಾರೆ. ಯೋಗಿ ಆದಿತ್ಯನಾಥರ ಒಂದು ನಡುವನ್ನು ಮುರಿಯಲಾಗಿದೆ. ಯೋಗಿ ಆದಿತ್ಯನಾಥರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಅವರು ಇನ್ನು ಮುಂದೆ ಹಿಂದಿನ ಹಾಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬುಲ್ಡೋಜರ್ ಬಾಬಾ, ಬರೇ ಬುರುಡೆ ಬಿಡುವ ಬಾಬಾ ಆಗುವ ಸಾಧ್ಯತೆ ಇದೆ ಅಂತ ಏನು ದೇಶ ನಿರೀಕ್ಷೆ ಮಾಡಿತ್ತು, ನೋ. ಇವತ್ತು ಬೆಳಗ್ಗೆನೇ ಈ ಕಾನೂನನ್ನು ರಚನೆಗೆ ನೀತಿ ಆಯೋಗಕ್ಕೆ ಅವರು ಸೂಚಿಸಿದ್ದಾರೆ. ಸಮಯದ ಗಡುವನ್ನು ನೀಡಿದ್ದಾರೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ಳುವಂಥ ಈ ಸ್ಟೆಪ್ಪು ಇಡೀ ದೇಶದಲ್ಲಿ ಅದು ಒಂದು ಹೊಸ ಒಂದು ಚರ್ಚೆಗೆ ಕಾರಣ ಆಗಿದೆ. ಆಸ್ಫೋಟಕರವಾದಂಥ ಒಂದು ನಿರ್ಧಾರ ಅನ್ನುವ ಒಂದು ಮಾತು ಕೇಳಿಬರ್ತಾ ಇದೆ ಮತ್ತು ದೇಶವ್ಯಾಪಿ ಪ್ರತಿಯೊಬ್ಬರು ಈ ಅವರ ಬೆಂಕಿಯಂಥ ಈ ಕಾನೂನಿನ ತರುವಂಥ ನಿರ್ಧಾರವನ್ನು ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಲೋಕಸಭಾ ಚುನಾವಣೆಯಲ್ಲಿ ಮಗ್ಗುಲನ್ನು ಮುರಿಸಿಕೊಂಡಿರಬಹುದು, ಆದರೆ ಅವರ ಆಡಳಿತದ ವೈಖರಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅದರ ಸ್ಪಷ್ಟ ಸೂಚನೆಯನ್ನು ಈ ಕಾನೂನು ತರುವ ಮೂಲಕ, ಈ ಕಾನೂನನ್ನು ರಚಿಸುವ ಮೂಲಕ ಅವರು ಇಡೀ ದೇಶಕ್ಕೆ, ಉತ್ತರ ಪ್ರದೇಶಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕಳಿಸಿದ್ದಾರೆ. ಆ ಬಗ್ಗೆ ಅವರನ್ನು ಅಭಿನಂದಿಸಬೇಕು. ನಮಸ್ತೆ.